ಫೆಂಗಲ್ ಎಫೆಕ್ಟ್ ರಾಮನಗರದಲ್ಲೂ ಕೂಡ ಧಾರಾಕಾರ ಮಳೆಯಾಗ್ತಿದೆ. ನಿರಂತರ ಮಳೆಯಿಂದಾಗಿ ವಿದ್ಯಾರ್ಥಿಗಳು ಪರದಾಡ್ತಾ ಇದ್ದಾರೆ. ವ್ಯಾಪಾರ ವಹಿವಾಟು ಕೂಡ ಬಂದ್ ಆಗಿದ್ದು ಜನಜೀವನ ಅಸ್ತವ್ಯಸ್ತ ಆಗಿದೆ. ಇನ್ನು ರಾಮನಗರದಲ್ಲಿ ಯಾವ ರೀತಿ ಪರಿಸ್ಥಿತಿ ಇದೆ, ಏನು ಎತ್ತ ಅನ್ನೋದ್ರ ಬಗ್ಗೆ ನಮ್ಮ ರಾಮನಗರ ಪ್ರತಿನಿಧಿ ಪ್ರವೀಣ್ ಪ್ರತ್ಯಕ್ಷ ವರದಿ ನೀಡಿದ್ದಾರೆ. ಬನ್ನಿ ನೋಡೋಣ. ಫೆಂಗಲ್ ಚಂಡಮಾರುತದ ಆರ್ಭಟ ಇದೀಗ ರಾಮನಗರ ಜಿಲ್ಲೆಗೂ ಕೂಡ ತಟ್ಟಿರುವಂತದ್ದು. ನಿನ್ನೆಯಿಂದ ಎಡೆಬಿಡದೆ ಸುರಿಯುವಂತಹ ಮಳೆಗೆ ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತ ಆಗಿರುವಂತದ್ದು. ಒಂದ್ ಕಡೆ ಕೃಷಿ ಮಾಡುವಂತರು ಕೂಡ ಅನಾನುಕೂಲ ಆಗಿರುವಂತದ್ದು. ಬೆಳಗ್ಗೆ ಎದ್ದು ವ್ಯಾಪಾರ ಮಾಡುವಂತರು ಕೂಡ ಸಾಕಷ್ಟು ಸಮಸ್ಯೆಗಳಾಗ್ತಾ ಇರುವಂತದ್ದು. ನೀವು ಕೂಡ ದೃಶ್ಯಗಳಲ್ಲಿ ನೋಡಬಹುದು. ನಿನ್ನೆಯಿಂದ ಕೂಡ ಎಡೆಬಿಡದೆ ರಾಮನಗರ ಜಿಲ್ಲೆಯಾದ್ಯಂತ ಭಾರಿ ಮಳೆ ಹುಯ್ತಾ ಇರುವಂತದ್ದು. ಮಳೆಗೆ ಯಾರೊಬ್ರು ಕೂಡ ಜನರು ಕೂಡ ಹೊರಗಡೆ ಬರದೇ ಇರುವಂತ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ಬೀದಿ ಬದಿ ವ್ಯಾಪಾರಿಗಳು ಸೇರಿದಂತೆ ಶಾಲಾ ಕಾಲೇಜ್ಗೆ ಬಹಳ ಪ್ರಮುಖವಾಗಿ ಇಷ್ಟು ಮಳೆ ಹುಯ್ದ್ರು ಕೂಡ ಜಿಲ್ಲಾಡಳಿತ ಶಾಲಾ ಕಾಲೇಜ್ಗೆ ರಜೆಯನ್ನ ಘೋಷಣೆ ಮಾಡಿಲ್ಲ. ಬೆಳಗ್ಗೆನೆ ಕೂಡ ವಿದ್ಯಾರ್ಥಿಗಳು ಮಳೆಯಲ್ಲೇ ನೆನ್ಕೊಂಡು ಕೂಡ ಶಾಲಾ ಕಾಲೇಜ್ಗೆ ಬಂದಿರುವಂತದ್ದು. ನೀವು ಕೂಡ ದೃಶ್ಯಗಳು ನೋಡಬಹುದು. ರಾಮನಗರ ಬಸ್ ನಿಲ್ದಾಣ ಬಿಕೋ ಅಂತ ಇರುವಂತದ್ದು. ಅಂದ್ರೆ ಸಂಪೂರ್ಣವಾಗಿ ಮಳೆ ಬರ್ತಾ ಇರೋದ್ರಿಂದ ಯಾರು ಕೂಡ ಹೊರಗಡೆ ಬರ್ತಾ ಇಲ್ಲ. ತಮ್ಮ ತಮ್ಮ ಕೆಲಸಕ್ಕೆ ಹೋಗೋರು ಕೂಡ ಸಾಕಷ್ಟು ತೊಂದರೆ ಆಗ್ತಾ ಇರುವಂತದ್ದು. ರಾಮನಗರ ಜಿಲ್ಲೆಯಾದ್ಯಂತ ಸಂಪೂರ್ಣವಾಗಿ ಮೋಡ ಮುಸುಕಿದ ವಾತಾವರಣ ಇರುವಂತದ್ದು. ಇನ್ನು ಕೂಡ 2 ದಿನ 3 ದಿನ ಮಳೆ ಹುಯ್ಯೋದ್ರಿಂದ ಸಾಕಷ್ಟು ಸಮಸ್ಯೆಗಳಾಗ್ತಾ ಇರುವಂತದ್ದು. ಜನರು ಕೂಡ ಛತ್ರಿಯನ್ನ ಹಿಡಿದುಕೊಂಡು ಓಡಾಡುವಂತ ಪರಿಸ್ಥಿತಿಯ ಜೊತೆಗೆ ಬೇರೆ ಬೇರೆ ಭಾಗಗಳಿಗೆ ಕೆಲಸಕ್ಕೆ ಹೋಗುವಂತರಾಗಿರ್ಬೋದು, ಶಾಲಾ ಕಾಲೇಜು ಸೇರಿದಂತೆ ರಾಮನಗರ ಪಟ್ಟಣಗಳಲ್ಲಾಗಿರ್ಬೋದು ವ್ಯಾಪಾರವನ್ನ ಮಾಡೋರ್ಗೂ ಕೂಡ ಸಾಕಷ್ಟು ಸಮಸ್ಯೆಗಳಾಗ್ತಾ ಇರುವಂತದ್ದು. ನಿರಂತರವಾಗಿ ಅಂದ್ರೆ ಎಡೆಬಿಡದೆ ಮಳೆ ಸುರಿತಾ ಇರೋದ್ರಿಂದ ಜನಜೀವನ ಕೂಡ ಸಂಪೂರ್ಣವಾಗಿ ಅಸ್ತವ್ಯಸ್ತ ಆಗಿರುವಂತದ್ದು. ಏನಿದು ಫೆಂಗಲ್ ಚಂಡಮಾರುತ ಆರ್ಭಟ ಏನಿದೆ, ಆ ತಮಿಳುನಾಡಲ್ಲಿ ಶುರುವಾದಂತ ಈ ಫೆಂಗಲ್ ಚಂಡಮಾರುತ ರಾಮನಗರ ಜಿಲ್ಲೆಗೂ ದೊಡ್ಡ ಮಟ್ಟದಲ್ಲಿ ತಟ್ಟಿರುವಂತದ್ದು. ಸಂಪೂರ್ಣವಾಗಿ ರಾಮನಗರ ಜಿಲ್ಲೆಯಲ್ಲಿ ಮಳೆ ಎಡೆಬಿಡದೆ ಸುರಿತಾ ಇರೋದ್ರಿಂದ ಸಾಕಷ್ಟು ಸಮಸ್ಯೆಗಳಾಗ್ತಾ ಇರುವಂತದ್ದು. ಬೆಳಗ್ಗೆಯಿಂದನೂ ಕೂಡ ನಿರಂತರವಾಗಿ ಮಳೆ ಹೆಚ್ಚಿನ ಪ್ರಮಾಣದಲ್ಲಿ ಆಗ್ತಾ ಇದೆ. ಹಾಗಾಗಿ ಜನರು ಕೂಡ ಸಂಪೂರ್ಣವಾಗಿ ತಮ್ಮ ತಮ್ಮ ವಾಹನಗಳನ್ನು ಕೂಡ 2 ವೀಲರ್ಗಳಲ್ಲಿ ಓಡಾಡುವಂತರಾಗಿರ್ಬೋದು, ಜೊತೆಗೆ ವ್ಯಾಪಾರವನ್ನು ಮಾಡುವಂತವ್ರು ಕೂಡ ಸಾಕಷ್ಟು ಸಮಸ್ಯೆ ಆಗ್ತಾ ಇರುವಂತದ್ದು. ಬಸ್ ನಿಲ್ದಾಣ ಕೂಡ ಸಂಪೂರ್ಣವಾಗಿ ಬಿಕೋ ಅಂತ ಇರುವಂತದ್ದು. ಜನರು ಕೂಡ ಹೊರಗಡೆ ಬಾರದೆ ಮಳೆ ಆಗ್ತಾ ಇದೆ, ಹಾಗಾಗಿ ಹೊರಗಡೆ ಹೋಗ್ಬಾರ್ದು ಅನ್ನೋ ಒಂದು ಕಾರಣಕ್ಕೋಸ್ಕರ ಮನೆಯಲ್ಲೇ ಇರುವಂತದ್ದು. ಬಹಳ ಪ್ರಮುಖವಾಗಿ ಮಳೆ ಹೆಚ್ಚಾಗಿರೋದ್ರಿಂದ ಸಾಕಷ್ಟು ಸಮಸ್ಯೆಗಳಾಗ್ತಾ ಇರುವಂತದ್ದು. ಇನ್ನೂ ಕೂಡ 2-3 ದಿನಗಳ ಕಾಲ ಇದೇ ರೀತಿ ಮಳೆ ಮುಂದುವರಿಯುತ್ತೆ ಅಂತೇಳಿ ಈಗಾಗಲೇ ಹವಾಮಾನ ಇಲಾಖೆ ಹೇಳಿರೋದ್ರಿಂದ ಮುಂದಿನ 2-3 ದಿನಗಳಲ್ಲಿ ಭಾರಿ ಪ್ರಮಾಣದಲ್ಲಿ ರಾಮನಗರ ಜಿಲ್ಲೆಯಲ್ಲಿ ಮಳೆ ಆಗೋದ್ರಿಂದ ಸಾಕಷ್ಟು ಅವಾಂತರಗಳು ಸೃಷ್ಟಿ ಆಗುವಂತದ್ದು. ರಾಮನಗರದಿಂದ ಪ್ರವೀಣ್ MH ಪವರ್ ಟಿವಿ.